ಅಮ್ಮೆ ಯಾವ ಕಡೆ ಬನ್ನಿ ಅಣ್ಣ ಬನ್ನಿ ನಮ್ ಗಾಡಿ ರೆಡಿ ಐತೆ ಬನ್ನಿ ಬನ್ನಿ ನೀನೆಲ್ಲ ಕಟ್ಟಿದ್ದಲ್ಲ ನನ್ನ ಮಕ್ಕಳು ಅಡ್ಕಾಯಿಸ್ಕೊಬಿಟ್ಟವ್ರಲ್ಲ ಬೆಳಗ್ಗೆ ಯಾವ್ದು ಕಾಚರ್ನಲ್ಲಿ ಕುರಿ ಇರ್ಬೇಕು ಕ್ಯಾಚ್ ಹಾಕೊಂಡ್ಬಿಡ್ಬೇಕು ಅಡ್ಕಾಯಿಸ್ಕೊಬಿಟ್ಟಿರಲ್ರು ಬಿಡ್ರೋ ಅವನ್ನ ತೂ ನಿನ್ ಮಕ್ಕ ಇವ್ ನನ್ ದೂರದ ನೆಂಟ ಕಣೋ ಇವ್ನ ಕರ್ಕೊಂಡು ಹೋಗಕ್ಕೆ ನಾ ಬಂದಿರೋದು ಅಲ್ಲ ಕಣೋ ನೀನ್ ಗೌರ್ಮೆಂಟ್ ಬಸ್ಸಲ್ಲಿ ಬತ್ತಿ ನೀನ್ ಬಿಟ್ಟು ಸಹಕಾರಿ ಬಸ್ಸಲ್ಲಿ ಬಂದಿದ್ಯಲ್ಲ ಅಮ್ಮ ಚೆನ್ನಾಯ್ತಾಳ ರವಿ ಹುಡು ತಗೊಂಬಂದಿದ್ಯಾ ಬಾರೋ ನೀನು ಬನ್ನರ್ ಕುರಿ ಇದ್ದಂಗಿದ್ಯಾ ಆತಪ್ಪ ಆಟೋ ನೀನು ಅಣ್ಣ ನೆಂಟನ್ ಕೊಂಡು ಗಂಟಿನ ಮ್ಯಾಗ ನಂಗೆ ನೀನ್ ಯಾರು ಅಂತ ನನಗ್ ಗೊತ್ತಾಗ್ಲಿಲ್ವಲ್ಲ ಅಣ್ಣ ಲೇ ನೀನ್ ಕೃಷ್ಣ ಅಲ್ವೇನೋ ಏ ಕೃಷ್ಣ ಅಲ್ಲ ಅಣ್ಣ ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ಲೇ ನೀನ್ ಗೋಪಾಲ ಕೃಷ್ಣ ಚೋರ ಕೃಷ್ಣ ಗೋಲ್ಮಾಲ ಕೃಷ್ಣ ಏನೇ ಆಗಿರೋ ಒಟ್ನಲ್ಲಿ ಕೃಷ್ಣ ನೀನು ನಿನ್ ನೋಡ್ ಬಾಳ ದಿವಸ ಆಗೋಯ್ತು ಹೆಂಗಿದ್ಯಾ ಸೂಪರ್ ಆಗಿದ್ದೀನಿ ನೀನ್ ನೋಡ್ತಾ ಇದ್ರೆ ಹಳೇ ನೆನಪುಗಳೆಲ್ಲ ಬರುತ್ತೆ ಅಂದಂಗೆ ಪಾರ್ವತಕ್ಕ ಹೆಂಗವಳೆ ಕೂತ್ಕೊಳ್ಳಪ್ಪ ನೀನು ಎಲ್ಲ ಬೇಕು ನೀನು ಇರು ಇರು ಇಲ್ಲಿಗೆ ವಾ ಬೆಂಗಳೂರ್ಗ ವಾ ಅಣ್ಣ ನಾನೀಗ ಇಳ್ದಿರೋದ್ ಬೆಂಗಳೂರಲ್ವಾ ಬೆಂಗಳೂರು ಅಂದ್ರೆ ಏನ್ ಅನ್ಕೊಂಡಿದ್ಯೋ ನೀನು ನಮ್ಮಳ್ಳಿ ಬಂದಮ್ಮನ್ ಕಟ್ಟೆನಾ ಅಲ್ಲಪ್ಪ ಕೆಂಪೇಗೌಡ್ರು ಕಟ್ಸಿದ್ ಬೆಂಗಳೂರ್ನ ದೇವೇಗೌಡ್ರು ಸಿಕ್ಕಾಪಟ್ಟೆ ಬೆಳೆಸ್ಕೊಂಡು ಹೋಗ್ಬಿಟ್ಟವ್ರೆ ಬಾಳ ಬೆಳೆದ್ಬಿಟ್ಟದೆ ನೀನ್ ನೋಡೋದು ಶಾನೆ ಅದೇ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ರು ಆವಾಗ ಅಪ್ಪನ್ ಭುಜದ ಮೇಲೆ ಕೂತ್ಕೊಂಡು ಕರ್ಗ ನೋಡಿದ್ದೆ ಗೆಪ್ತಿ ಕೂತ್ಕೊಳ ಅಯ್ಯೋ ಕರ್ಮಕಾಂಡ ನಿಮ್ಮಂತವ್ರು ಇರೋದ್ರಿಂದ ಬೆಡ್ ನನ್ ಮಕ್ಕಳೆಲ್ಲ ಮಿನಿಟ್ರಾಗಿರೋದು ಇದು ಮಹಾರಾಜರು ಕುದುರೆಗಳಲ್ವಾ ಅಯ್ಯೋ ನಿನ್ನ ಕರೆಕ್ಟ್ ಆಗಿ ಕಂಡು ಹಿಡಿದ್ಬಿಟ್ಟಲ್ಲ ನೀನು ಹೂನಪ್ಪ ಇದೆಲ್ಲ ಮಹಾರಾಜರು ಕುದುರೆಗಳೇ ಇವೆಲ್ಲ ಆಗಿನ ಕಾಲದಲ್ಲಿ ಬರೀ ಯುದ್ಧಕ್ಕೋಸ್ಕರ ಇಳಿಯೋಣ ನಿನ್ ಜಾಗ ಬಂತು ಅಂದಂಗೆ ಅಣ್ಣ ಎಷ್ಟು ಕೊಡ್ಬೇಕು ಒಂದ್ ನಿಮಿಷ ಯಾಕಣ್ಣ ಏನಾಯ್ತು ಏನು ಅಂತ ಹೇಳಣ್ಣ ನಾನು ನೀನ್ ನೋಡಿದ ಖುಷಿನಲ್ಲಿ ಮೀಟರ್ ಹಾಕೋದನ್ನ ಮರೆತು ಬಿಟ್ಟಿದ್ದೀನಿ ಒಂದ್ 10 ರೂಪಾಯಿ ಜಾಸ್ತಿ ಕಳೆದ್ರೆ ಆಟೋದವ್ರೆಲ್ಲ ಕಟ್ಟೋರು ಅಂತೀರಾ ಕಡಿಮೆ ಕಳೆದ್ರು ನನಗ್ ಲಾಸ್ ಆಯ್ತದೆ ಏನ್ ಮಾಡ್ಲಿ ಈಗ ಎಲ್ಲ ನಿನ್ನಿಂದಾನೆ ನನ್ನ ಮಗನೇ ಹಳ್ಳಿ ಅನ್ನುವಂತ ಕಿವಿ ಮೇಲೆ ಲಾಲ್ ಬಾಗ್ ಇಡಕ್ ನೋಡ್ತಿದ್ಯಾ ಅಣ್ಣ ಏನಣ್ಣ ಬೆಂಗಳೂರು ಬಾ ಬಾ ಅಂತ ಕರಿಯೋ ಖುಷಿಲಿ ದುಡ್ಡು ತರದೇ ಮರ್ತ್ ಬಿಟ್ಟೆ ಕಣಣ್ಣ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಳ್ಳಿ ಜನ ಕೆಟ್ಟವ್ರು ಅಂತಾರೆ ಕಡಿಮೆ ಕೊಟ್ರೆ ಪಾಪ ನಿನಗೆ ಲಾಸು ನಾನ್ ಯಾವ ಬಾಯಲ್ಲಿ ಹೇಳಣ್ಣ ದುಡ್ಡೇ ತಂದಿಲ್ಲ ಅಣ್ಣ ಏನ್ ಮಾಡೋದು ಕಾಸು ಕೊಡದೆ ಮೋಸ ಮಾಡ್ದೆ ಅಂತ್ಕೋಬೇಡ ಕಣನು ನಿನ್ ನನ್ ಮೇಲೆ ಅಷ್ಟು ಬೇಜಾರಾದ್ರೆ ನನ್ನ ಎಲ್ಲಿಂದ ಕರ್ಕೊಂಡ್ ಬಂದು ಅಲ್ಲಿಗೆ ಬಿಟ್ಬಿಡೋಣ ಬೇಕಿದ್ದ ನನಗೆ ಆಗಲೇ ಬೀಡಿಗಾರು ಕಾಸಿಟ್ಟಿದ್ಯಾ ತಗೋಣ ಭದ್ರವಾಗಿಟ್ಕೊಳ್ಳೋಣ ಬರ್ತೀನಿ ನಮಸ್ಕಾರಕ್ಕ ನಮಸ್ಕಾರ ಸ್ವಾಮಿ ಓಹೋ ಏನಪ್ಪಾ ತಮ್ಮ ಎಲ್ಲ ನಿನ್ನ ದಾಖಲಾತಿಗಳನ್ನ ತಂದಿದೀಯಾ ತಂದಿದ್ದೀನಿ ತೋಳಿ ಸ್ವಾಮಿ ಸಮಯ ಏನೇ ಮಾಡಿದ್ರೆ ನಾನ ನಮ್ ತಾಯನಗ್ಲು ನಾನೇನು ಮಾಡ್ಲಿಲ್ಲ ಕಣನು ನನ್ ಫೈಲ್ ನೋಡ್ತಾ ನೋಡ್ತಾ ಬುಡಾಕು ಇದು ಆಲದ್ ಮರತಾರ ದೊಬ್ಬಂತ ಅವರೇ ಬಿದ್ಬಿಟ್ರು ಸೆಕ್ಯೂರಿಟಿ ಪೊಲೀಸ್ ಫೋನ್ ಮಾಡಯ್ಯ ಸರಿ ಸರ್ ನಾರಾಯಣ ಪೊಲೀಸ್ ಫೋನ್ ಮಾಡೋದು ಬ್ಯಾಡ್ರು ಈ ಪುಣ್ಯಾತ್ಮನ ಕೂರ್ಸ್ರಯ್ಯ ಕೂರ್ಸಿ ಒಂದ್ ಲೋಟ ಜ್ಯೂಸ್ ಕೊಡಿಸ್ರಯ್ಯ ಆಹಾ ಆಹಾ ತಂದೆ ಏನಯ್ಯ ನಿನ್ನ ಲೀಲೆ ಏನಯ್ಯ ನಿನ್ನ ಸುಜ್ಞಾನ ಆಹಾ ಬಸ್ 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 ಜ್ಯೂಸು ನನ್ಗೆಲ್ಲ ಹಾಕೊಂಡು ಬೇಕುಪ್ಪ ನಾನು ಹೇಳಿದ್ದ ಅವನಿಗೆ ಅವನು ಕುಡ್ಸು ಸ್ವಾಮಿ ತಗೊಳಯ್ಯ ಕುಡಿ ವಿಶ್ವೇಶ್ವರಯ್ಯನವ್ರು ಹುಟ್ಟಿದ
ಈ ನೆಲದಲ್ಲಿ ಹುಟ್ಟಿದ ಪರಮಜ್ಞಾನಿ ನಿನ್ನ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು ಕಡೆಯ. ನೀವೆಲ್ಲ ದಯವಿಟ್ಟು ಆಚೆ ಹೋಗಿ. ವಾಚ್ಮ್ಯಾನ್ ಹೊರಗಡೆ ಹೋಗೋ. ಔಟ್. ಅಯ್ಯೋಯ್ಯೋ, ಹೆದರ್ಬೇಡ ತಂದೆ, ಕುಡಿಯಪ್ಪ, ನಿಧಾನ ಕುಡಿ, ನೆತ್ತಿಗತ್ಬಿಟ್ಟಾತು. ಹಾಗೆ ಕುಡಿ. ಅಲ್ಲ ದೇವ್ರು, ಅದ್ಭುತ. ಇಷ್ಟು ದೊಡ್ಡ ಸಾಧನೆನ ಹ್ಯಾಗ್ ಮಾಡಿದ್ರಿ? ನಾನು ಚರಿತ್ರೆಯಲ್ಲಿ ಹಿಂದೆಂದೂ ಕೇಳಿಲ್ಲ, ಮುಂದೆ ನಮ್ಮ ಅಪ್ಪನಾಣೆ ನಾನು ಕೇಳಲ್ಲ. ಯಾಕೆಂದ್ರೆ SSLC ಎಲ್ಲಾರು ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ತಾರೆ. ಅದ್ಯಾವ್ ದೊಡ್ಡದು. ತಾವು SSLC ಪಾಸ್ ಮಾಡೋದಕ್ಕೆ 10 ವರ್ಷ ತಗೊಂಡಿದ್ರಲ್ಲ ದೇವ್ರು, ಯಾಕೆ ಸಾಧ್ಯವಾಯ್ತು ತಮ್ಮ ಕೈಲಿ? ಒಂದೊಂದು ಪುಸ್ತಕನು ಬಿಡದೆ ಓದಿ 10 ವರ್ಷದಲ್ಲಿ ಪಾಸ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನೀನ್ ಮೇಧಾವಿಯನ್ನು? ನಿನ್ನ ಕೆಲ್ಸ ಖಾಯಂ. ಹೋಗು. ನಿನ್ನಂತ ಘನಬುದ್ಧಿವಂತನಿಗೆ ಸರ್ಕಾರದವರು ಬರೀ ಸೈಕಲ್ ಕೊಟ್ರೆ ಸಾಲದಯ್ಯ, ರಾಯಲ್ ಎನ್ಫೀಲ್ಡ್ ಬುಲೆಟ್ ಮೋಟರ್ ಸೈಕಲ್ ಕೊಡ್ಬೇಕು. ಏನಂತ್ಯ ಇರ್ತಾಳೆ, ಅವಳ ಕೈಲಿ ಕೊಟ್ಬಿಡಿ. ಸರಿ ಸ್ವಾಮಿ, ತಗೊಳ್ಳಿ, ಹೋಗ್ಬಿಟ್ ಬನ್ನಿ. ಇಲ್ಲಿ ಪಂಕು ಅನ್ನೋರು ಯಾರು? ಬನ್ರಿ ಇಲ್ಲಿ ಹತ್ರ. ಹಂಗಲ್ಲ ಕರಿಬೇಡಿ, ನಾಚಿಕೆ ಆಗುತ್ತೆ. ಪಂಕಜ ಅಂತ ಕರೀರಿ. ಪಂಕಜ ಬುದ್ಧಿ ಅವರು ಫೈಲ್ ಕೊಡಕ್ ಹೇಳಿದ್ರು. ತಗೊಳ್ಳಿ. ಅಲ್ಲಿ ನಾಯಿ ನೋಡಿ. ನಾಯಿ? ನಾಯಲ್ಲ, ನಾರಾಯಣ. ಇಳ್ಕಲ್ ನಾರಾಯಣ, ನಾರಾಯಣ ಇಳ್ಕಲ್ ನಾರಾಯಣ ಅಂತ ಕರೆದ ಸಾಕು. ಇಳ್ಕಲ್ಲೋ ಉಳ್ಕಲ್ಲೋ, ಫೈಲ್ ಕೊಡಕ್ ಹೇಳಿದ್ರು ನೋಡಿ. ಕೆಲಸ ಕಾಯಮ್ಮ. ಏನ್ ಕೆಲ್ಸ ಅಂತ ಹೇಳಲೇ ಇಲ್ಲ. ನಾಳೆ ಬನ್ನಿ, ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ನಾಳೆ ಬರ್ಬೇಕಾದ್ರೆ ಈ ತರ ಲೋಕಲ್ ಗೆಟಪ್ ಅಲ್ಲಿ ಬರ್ಬಾರ್ದು, ರಾಯಲ್ ಗೆಟಪ್ ಅಲ್ಲಿ ಬರ್ಬೇಕು. ಗೊತ್ತಾಯ್ತಾ? ಪಾತ್ರ ತೆಗ್ದ ಆ ಕಡೆ ಇಡು. ಯಾವನವನು ಬಾರೋ ಇಲ್ಲಿ. ಕರಿತಿದ್ದಾರೆ ನೋಡು. ಏನ್ರಿ? ಟೀ ತಗೊಂಬೋಗೋ. ಟೀ ತಗೊಂಬ ಹೋಗೋ ಅಂದೆ. ನಿಮ್ ಕಣ್ಣು ಕಾಣೋರೆಲ್ಲ ಸಪ್ಲೈರ್ಗಳಾ? ಕ್ಷಮಿಸ್ಬಿಡೋಣ, ಬನ್ನಿ ಟೀ ಕುಡಿಯೋಣ ಬನ್ನಿ. ನಿಮ್ ಜೊತೆ ಟೀ ಕುಡ್ಕೊಂಡ್ ಕೂತಿದ್ರೆ ಕ್ಲೀನ್ ಮಾಡೋರು ಯಾರು? ಬಾಳಿ ಏನಕ್ಕ? ತಗೊಂಡು ಕೊಡು. ಯಾರಕ್ಕ ಇವನು? ಬಾರಿ ನಕರ ಮಾಡ್ತಾವನೆ. ಶೀನಾ, ಕೆಲ್ಸ ಬೇಕು ಅಂತ ಬಂದಿದ್ದ. ಕ್ಲೀನರ್ ಕೆಲ್ಸ ಕೊಟ್ಟಿದ್ದೀನಿ ಕಣ. ಬಾರಿ ಐನಾತಿನೇ ಕೆಲ್ಸಕ್ಕೆ ಇಟ್ಕೊಂಡ್ಯ ಬಿಡು. ಕಿಲಾಡಿ ಕಿಲಾಡಿ. ಬನ್ನಿ ಸರ್, ಬನ್ನಿ, ಕೂತ್ಕೊಳ್ಳಿ. ನೀವು ಹಳ್ಳಿಯಿಂದ ಬಂದಿದ್ದೀರ ತಾನೆ? ಹೌದು. ಬೆಂಗಳೂರಿಗೆ ಕೆಲಸ ಹುಡ್ಕೊಂಡ್ ಬಂದಿದ್ದೀರಲ್ವಾ? ಹೌದಣ್ಣ. ನಂಗೆ ಈಗಾಗ್ಲೇ ಕೆಲ್ಸ ಸಿಕ್ಕಿರ್ಬೇಕಲ್ವಾ? ಕಣಣ್ಣ. ಕೆಲ್ಸ ಏನೋ ಸಿಕ್ತು. ಸದ್ಯಕ್ಕೆ ಬೆಂಗಳೂರಲ್ಲಿ ಉಳ್ಕೊಳಕ್ಕೆ ಬಾಡಿಗೆ ಮನೆ ತಾನೇ ಹುಡುಕ್ತಾ ಇದ್ದೀರಾ? ಸತ್ಯ ಹೇಳೋದ್ರಲ್ಲಿ ಸತ್ಯ ಹರಿಶ್ಚಂದ್ರ ಅಂತಾರೆ. ನೀವೇನ್ ಸರ್ ಡುವಿಲ್ ಟಪಾಲ್ ಅಂತ ಎಲ್ಲ ನಿಜ ಹೇಳ್ಬಿಟ್ರಿ. ಸಾರ್, ನೀವೇನ್ ಸತ್ಯ ಹರಿಶ್ಚಂದ್ರನ ಚಿಕ್ಕಪ್ಪನ್ ಮೊಮ್ಮಗನ್ ಮಗನ? ನಿಮಗೆ ಬಾರಿ ಹೊಟ್ಟೆ ಹಸ್ದಿರ್ಬೇಕು ಅನ್ಸುತ್ತೆ. ಏಯ್, ಯಾರವನು? ಒಂದು ಟೀನು ಒಂದು ಬಂದೆ ತಂದ್ಕೊಡ. ಇದು ನಿಜ ಸರ್. ಅಂದಂಗೆ ಬಾಡಿಗೆ ಎಷ್ಟಿರ್ಬೇಕು, ಅಡ್ವಾನ್ಸ್ ಎಷ್ಟಿರ್ಬೇಕು? ಹೆಚ್ಚು ಕಮ್ಮಿ ನೋಡೋಣ, ನನಗೆ ಅನುಕೂಲವಾಗಿದ್ರೆ ಅಷ್ಟೇ ಸಾಕು. ಇದಕ್ಕೋಕು ₹1 ಕೊಡೋ ಕಾಲದಲ್ಲಿ ಮನೆ ಏನ್ ಪುಕ್ಸೋಟೆ ಸಿಗುತ್ತಾ? ಬೆಂಗಳೂರು ಅಂದ್ರೆ ಕಾಸು, ಕಾಸು ಅಂದ್ರೆ ಬೆಂಗಳೂರು. ತಿಳಿಯೋಕಿಲ್ವಾ? ಬದರು ತಗೋ ತಿನ್ನು. ಅಂದಂಗೆ ದಿವ್ಸಕ್ಕೊಂದು ₹500 ಇರ್ಲಾ?
ದಿವ್ಸಕ್ಕೆ 500 ರೂಪಾಯ? ಅಷ್ಟೇ ಅಷ್ಟೇ. ನಾನೇನೋ ತಿಂಗ್ಳಿಗೆ 500 ರೂಪಾಯಿ ಅಂದ್ಕೊಂಡಿದ್ದೆ. ಅಣ್ಣ ಒಂದ್ ಬಾಡಿಗೆ ಮನೆ ಕೊಡ್ಸು ಅಂದ್ರೆ ಅರಮನೆ ರೇಟ್ ಹೇಳ್ತಲ್ಲ ಅಣ್ಣ. ದಿವ್ಸಕ್ಕೆ 500 ರೂಪಾಯಿ ಕೊಟ್ರೆ ನಮ್ ಹಳ್ಳಿನೇ ಬಾಡಿಗೆ ಕೊಡ್ತಾರಣ್ಣ. ಸರಿ ಸರಿ ಮಾತ್ ಸಾಕು. ಮನೆ ಬೇಕು ಅಂದ್ರೆ ಕಾಸ್ ಬೇಕು. ನನ್ಗೀಗ ಟೈಮ್ ಇಲ್ಲ, ಬೇಜಾನ್ ಅಪಾಯಿಂಟ್ಮೆಂಟ್ ಇದೆ. ನಿನಗ್ ಮನೆ ಬೇಕೋ ಬೇಡವೋ? ನಡು ನೀರ್ನಲ್ಲಿ ಕೈ ಬಿಟ್ಟೋದ್ರೆ ಹೆಂಗಣ್ಣ? ಒಂದ್ ನಿಮಿಷ ಇರೋ, ಒಂದ್ ನಿಮಿಷ. ನೀನು ಒಂದ್ ನಿಮಿಷ ಕೇಳ್ತಾನಲ್ಲ, ಯಾಕೆ? ಬಾಣ್ಣ ಒಡವೆಗಳು ಏನೋ ಕಷ್ಟಕ್ಕಾಗುತ್ತೆ ಅಂತ ತಗೊಂಡ್ ಬಂದೆ ನೋಡು. ಇದಕ್ಕೆ ಯಾವ ಮಹಾ ದುಡ್ಡು ಸಿಗತ್ತೆ? ಇರ್ಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ. ಆಕ ನಡಿ, ಮನೆ ತೋರ್ಸಿ ನಡಿ. ನೋಡ್ಗುರ್ವೆ, ಇದೇ ಮನೆ ಹೆಂಗೈತೆ? ಓಹೋ, ಒಳ್ಳೆ ಅರಮನೆ ಇದ್ದಂಗ ಐತಲ್ಲ ಅಣ್ಣ. ಈ ಮನೆ ಬೇಕಾ? ಈ ಮನೆನಾ? ಬ್ಯಾಡಣ್ಣು. ಈ ಮನೇಲಿ ಏನಿದ್ರು ಮಹಾರಾಜ್ರಂತವ್ರು ಇರೋದು, ನಮ್ಮಂತವ್ರಿಗಲ್ಲಣ್ಣ. ಹಂಗಂತ್ಯಾ? ಬಾ, ಇದಕ್ಕಿಂತ ಚಿಕ್ಕ ತೋರಿಸ್ತೀನಿ ಬಾ. ನಡಿ ಅಣ್ಣ. ಅಯ್ಯೋ ಗುರುವೆ, ಏನ್ ಅದೃಷ್ಟ ಮಾಡಿದ್ಯಾ ತಂದೆ ನೀನು. ಓನರ್ ಸಿಕ್ಬಿಟ್ರಪ್ಪ. ಹೌದಾ? ಮತ್ತೆ ಅಂದಂಗೆ ಅವ್ರು ಹೇಳ್ತಿದ್ದಾರೆ, ಅರ್ಜೆಂಟ್ ನನ್ ದುಡ್ಡು ಬೇಕು ಅಂತ ಹೇಳ್ಬಿಟ್ಟಿದಾರಪ್ಪ. ಅದಕ್ಕೆ ಒಂದ್ ಕೆಲಸ ಮಾಡ್ತೀನಿ, ನೀನ್ ಕೊಟ್ಟಿದ್ದಲ್ಲ ಒಡವೆ, ಅದು ನೆತ್ಕೊಂಡು ಮಾರ್ವಾಡಿಯಿಂದ ಇಟ್ಬಿಟ್ಟು ದುಡ್ಡು ತಗೊಂಡ್ಬಿಡ್ತೀನಿ. ನೀನು ಹುಷಾರು, ಇಲ್ಲೇ ಇರು. ನಾನು ಬಂದು ಬಿಡ್ತಿದ್ದೆ. ಹಂಗೆ ಮಾಡ್ಬಿಟ್ಯಪ್ಪ. ಯಾವನಾದ್ರೂ ಬಂದು ಈ ಮನೆ ಅಡ್ಗಾಯ್ಕೊಂಡ್ಬಿಟ್ರೆ ಮನೇನು ಇಲ್ಲ ಜಾಗನೂ ಇಲ್ಲ, ಹಂಗಾಗ್ಬಿಡ್ತದ ಅಷ್ಟೇ. ಅದಕ್ಕೆ ನಾ ಹೇಳ್ದಂಗ್ ಕೇಳು, ನೀ ಇಲ್ಲೇ ಇರು, ನನಗ್ ದುಡ್ಡು. ಸರಿ ಸರಿ, ನೀ ಹೇಳೋದು ಕರೆಕ್ಟ್, ನಾನು ಇಲ್ಲೇ ಇರ್ತೀನಿ. ಬಿರ್ನೇ ಬಂದ್ಬಿಡು. ಸರಿ, ಹುಷಾರು. ಯಾರೇ ಏನೋ ಒಂಥರ ಡೌಟ್ ಅಲ್ಲಿ ಕಾಣಿಸ್ತಾ ಇದ್ದಾನಲ್ಲ? ಹೌದು, ಉಗ್ರಗಾಮಿ ತರ ಇದ್ದಾನೆ. ಹೌದು ಕಣೆ, ಮೊನ್ನೆ ಟಿವಿನಲ್ಲಿ ತೋರಿಸ್ತಾ ಇದ್ರು. ಉಗ್ರಗಾಮಿ ತರ ಇದ್ದಾನೆ ರೀ, ಯಾರೋ ಕಳ್ಳ ಇದ್ದಂಗಿದ್ದಾನೆ. ಹೌದು ಕಣೆ, ನೀನ್ ಹೇಳೋ ಸರಿ ಇರ್ಬೇಕು. ಇವನೇ ಮನೆ ಪಕ್ಕದ ರೋಡ ಕಳ್ತನ ಆಯ್ತಲ್ಲ, ಆ ಕಳ್ತನ ಇವನೇ ಮಾಡಿರ್ಬೇಕು. ಮೊದ್ಲು ಪೊಲೀಸಿಗೆ ಫೋನ್ ಮಾಡಿ ಎತ್ತಕೊಂಡು ಹೋಗ್ಲಿ. ಕರೆಕ್ಟ್ ಆಗಿ ಹೇಳ್ದ ಕಣೆ. ಬೇಗ ಮಾಡಿ. ಹಲೋ, ಪೊಲೀಸ್ ಸ್ಟೇಷನ್. I'm Tiger Singh, Karate King. I know everything. Hey, take him. ಏನ್ ತಿಳ್ಕೊಂಡಿದ್ಯಾ? ಈ ಏರಿಯಾಲ್ ನನ್ನ ಹೆಸರು ಕೇಳಿದ್ರೆ ಎಲ್ರು ಗಡ್ಡ 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 ಅಂತ ನಡುಗ್ತಾರೆ. ಪಿಸ್ತೂಲ್ ತಗೊಂಡ್ರು ರೋಪ್ ಹಾಕಿ. ಪಿಸ್ತೂಲ್ ಬುಲೆಟ್ ಇದೆಯಾ? ಡೌಟಾ? ಇದು ಶೂಟ್ ಮಾಡಿ. ನೋ, ಟೆಸ್ಟಿಂಗ್ ಅಲ್ಲೇ ಒಂದ್ ಬುಲೆಟ್ ವೇಸ್ಟ್ ಆಗ್ಬಿಡುತ್ತೆ. ಅಯ್ಯೋ, ಕರ್ಲಾನ ಬೆಡ್ ತರ ನಿಮ್ ಬಾಡಿ ಶೂಟ್ ಮಾಡಿ. I am King, Karate King, and I know red belt, yellow belt, black belt. ಸಾರ್, ಈ ಬ್ಲಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂದ್ರೆ ಏನ್ ಸಾರ್? ಯಾಕಂದ್ರೆ ನಮ್ ಹಳ್ಳಿನಾಗೆ ಗೌಡ್ರ ಮನೇಲಿರೋ ನಾಯಿಗೆ ಹಾಕಿರೋದೇ ಬ್ಲಾಕ್ ಬೆಲ್ಟ್. ಟಿಗರ್ ಹೊತ್ತಿರ ಸತ್ತೋಗ್ಬಿಡ್ತೀಯ ಮಗನೇ. ಅವರೇತು ಸರ್, ನಾನು ಕಂಗಾಲ್ ದೊಡ್ಡಿ ಕರಡಿ ಕಾಡೇನ್ ಮಗ ಗೋಪಿ ಸರ್. ಯಾರೋ ಬಾಡಿಗೆ ಮನೆ ಕೊಡಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರು. ನನ್ಗೇನು ಗೊತ್ತಿಲ್ಲ ಸರ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ಮುಟ್ಬಿಡಕ್ ಅಲ್ಲಣ್ಣ ನಿನ್ನ ಹಿಡ್ದಿರೋದು. ಚೆಕ್ ಮಾಡ್ರ ಎಲ್ಲ ಇವನ್ನ. ಎಸ್ ಸರ್, ಹಿಡ್ಕೊಳ್ಳಲೇ, ಹೊಡಿಲಿ. ಏನೇನ್ ಮಾಡ್ಕೊಂಡ್ ಬಂದಿದ್ದಾನ ಏನೋ. ಬಾಂಬು! ಗೋಡಂಬಿ ಡ್ರಾಕ್ಸಿ ಕಾಣಿಸ್ತಾ ಇದೆಯಲ್ಲ ಸರ್? ಟೆಸ್ಟ್ ಮಾಡಿ, ಟೆಸ್ಟ್ ಮಾಡಿ. ಓಕೆ ಸರ್. ಸ್ವೀಟ್ ಆಗಿದೆ ಸರ್. ಹಂಗಾದ್ರೆ ಇದು ಸ್ವೀಟ್ ಬಾಂಬ್, ಲೇಟೆಸ್ಟ್ ಬಾಂಬ್ ರೀ ಅದು. ಅದಕ್ಕೆ ಸೈನೈಡ್ ಮಿಕ್ಸ್ ಮಾಡಿರ್ತಾರೆ. ಹೊಗೆ ಹಾಕೊಂಡ್ಬಿಡ್ತೀರಾ ನೀವು, ಬಿಸಾಕ್ರೆ.
ಒಂದೇ ಮಾತರಂ ಒಂದೇ ಮಾತರಂ ಜೈ ಬೋಲೋ ಭಾರತ್ ಮಾತಾ ಕಿ ಅಮ್ಮ ಭಾರತಾಂಬೆ ನಿನಗೋಸ್ಕರ ನನ್ನ ಪ್ರಾಣ ತ್ಯಾಗ ಮಾಡ್ತಾ ಇದೀನಿ ಅರ್ಪಿಸ್ಕೊಳಮ್ಮ ಸತ್ತೋಗ್ತೀನಿ ಬಿಡೋಣ ಎಂತ ಸುಡ್ಗಾಡು ಇಲ್ಲ ನಮ್ಮಮ್ಮ ಪ್ರೀತಿಯಿಂದ ಮಾಡಿರೋದು ತಿನ್ನು ಚೆನ್ನಾಗಿರುತ್ತೆ ಕೊಡಿಲಿ ನಾನು ತಿಂತೀನಿ ನೋಡು ನೋಡು ಚಂದಾಗೈತೆ ತಿನ್ನೋಣ ಮಜಾ ನೋಡೋಣ ನಿಜ ಅಂತ್ಯ ಏನಾಗಲ್ಲ ತಾನೆ ನಾನ್ ಸೆನ್ಸ್ ಕೆಲಸ ಮಾಡ್ರಿ ಅಂದ್ರೆ ಉಂಡೆ ತಿನ್ಕೊಂಡ್ ಜಲ್ಸ ಮಾಡ್ತಾ ಇದ್ದೀರಾ ನೀವೇ ಟೆಸ್ಟ್ ಮಾಡಕ್ ಹೇಳಿದ್ರಲ್ಲ ಸರ್ ನಾನೇನ್ ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಬನ್ನಪ್ಪ ಅನಾಥ ರಕ್ಷಕ ನಂದೆಲ್ ತೂರ್ಸ್ಲಿ ಮೂಗು ಅಂತ ಅಲ್ಲ ಸ್ವಾಮಿ ಬಂದ್ ತಿನ್ನಕ್ಕೆ ಕಾಸಿಲ್ದವನ ಹತ್ರ ಬಾಂಬೆಲಿಂದ ಬರುತ್ತ್ರಿ. ದೊಡ್ಡ ಫಿಸಿಕಾಲಿಸ್ಟು ಎಲ್ಲ ಗೊತ್ತಾಗ್ಬಿಡುತ್ತೆ ನಿನ್ಗೆ. ನೋಡಿ 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 ಅಪಾಯಿಂಟ್ಮೆಂಟ್ ಆರ್ಡ್ರು ನೋಡ್ರಿ ನೋಡ್ರಿ. ಅಲ್ರಿ ಪಾಪ ದುಡ್ಗ ಹೋಗಿ ಹೋಗಿ ಅವ್ನ ಟೆರರಿಸ್ಟ್ ಅಂತಿರಲ್ರಿ. ಕೊಡ್ರಿ ಇಲ್ಲಿ ಕೊಡ್ರಿ. ಏಯ್ ಬರಯ ಬರಯ ಇದಿರ್ಲಿ ಬಿಡು ಹೋಗು. ಯಾವಾಗ್ಲೂ ಹಿಂಗೆ ಒಳ್ಳೆ ಟೈಮಿಗೆ ಬಂದ್ಬಿಡ್ತಾನೆ. ಕುಡಿಯೋ ಮಜ್ಜಿಗೆಯಲ್ಲಿ ಕಡ್ಡಿ ಅಲ್ಲಾಡಿಸ್ದಂಗೆ. ಜೀಪ ಚೆಲುವೆ ಎಲ್ಲಿರುವೆ ಮನವ ಕಾಡುವ ಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ತಾಗೋಳೆ. ನಿಧಾನ ನಿಧಾನ ಬೇಜಾರ್ ಮಾಡ್ಕೊಂಬೇಡ ನಿಂಗೂ ಕೂಡ ತಂದಿದ್ದೀನಿ. ಇಲ್ಲೋಡು ಹೆಂಗಿದೆ ಚೆನ್ನಾಗಿದೆ. ತಗೋ ತಗೋ ಅಕ್ಕ. ಏನಪ್ಪ ಖುಷಿ ಖುಷಿಯಾಗಿದೀಯಾ? ಏನ್ ಸಮಾಚಾರ? ಏನು ಇಲ್ಲಕ್ಕ, ಇವತ್ತು ಬೆಳಗ್ಗೆ ನಿಮ್ ಮುಖ ನೋಡಿದ್ನಲ್ಲ, ನಮ್ ಬಿಸ್ನೆಸ್ ಅಲ್ಲಿ ಸೂಪರ್ ಡೂಪರ್ ಲಾಭ ಕಣಕ್ಕ. ಅಲ್ಲ ಸೀನು, ನಾವು ವರ್ಷ ಎಲ್ಲ ಕಷ್ಟಪಟ್ರು ಈಟೊಂದು ಸಂಪಾದನೆ ಮಾಡಕ್ ಆಗಕ್ಕಿಲ್ಲ. ನೀನ್ ನೋಡಿದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಹೊತ್ತಿಗೆ ಈಟೆಲ್ಲ ಸಂಪಾದನೆ ಮಾಡ್ತೀಯಾ? ಹೆಂಗ್ ಸಾಧ್ಯ? ಅದಕ್ಕೆಲ್ಲ ಒಸಿ ಬ್ರೈನ್ ಇರ್ಬೇಕು. ಅದೇನು ಆ ಬಿಸ್ನೆಸ್ ನಾನ್ ಮಾಡಕ್ ಆಗಕ್ಕಿಲ್ವಾ? ಹಂಗಲ್ಲಕ್ಕ, ಇದಕ್ಕೆಲ್ಲ ಜಿಎಂ ಎಕ್ಸ್ಪರ್ಟ್ ಆಗಿರ್ಬೇಕು. ಏನ್ ಸೀನು, ಜಿಎಂ ಅಂದ್ರೆ ಗೋಲ್ಮಾಲ್ ಅಂತಲ್ವಾ? ಅಕ್ಕ ನಾನ್ ನೋಡಿದ್ರೆ ಗೋಲ್ಮಾಲ್ ಮಾಡೋ ಅಂತ ಕಾಣಿಸ್ತೀನಿ. ನಾನು ಅಂತವನಲ್ಲ ಕಣಕ್ಕ. ಜಿಎಂ ಅಂದ್ರೆ ಗೋಲ್ಡ್ ಮರ್ಚೆಂಟ್ ಅಂತ. ಅಕ್ಕ ಇವತ್ತು ಹೇಗೂ ಶುಕ್ರವಾರ ಕಾವ್ಯನ್ ಕರ್ಕೊಂಡು ದೇವಸ್ಥಾನ ಕೊಟ್ ಬರ್ಲಾ? ಕಳ್ಳ, ಅದನ್ನು ಕೇಳ್ಬೇಕಾ? ಕರ್ಕೊಂಡೋಗಪ್ಪ. ಹಂಗೆಯಾ ಸಿನಿಮಾ ನೋಡ್ಕೊ. ಸರಿ ಬರ್ತೀನಕ್ಕ, ಬಾರ ಹೋಗೋಣ.